ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಮುಜುಗರಕ್ಕೀಡಾಗುತ್ತಲೇ ಇದೆ. ಬಹುಕೋಟಿ ವಾಲ್ಮೀಕಿ ಮೂಡಾ ಹಗರಣ ರಾಜ್ಯ ಸರ್ಕಾರದ ನಿದ್ದೆಗೆಡಿಸಿದೆ. ಇದರ ಮಧ್ಯೆ ಇದೀಗ ಕೋಆಪರೇಟಿವ್ ಸೊಸೈಟಿಗಳ ಮಹಾಮೋಸಕ್ಕೆ ಜನ ಬೇಸತ್ತಿದ್ದಾರೆ. ಈಗಾಗಲೇ ಸಾಲು ಸಾಲು ಕೋಆಪರೇಟಿವ್ ಸೊಸೈಟಿಗಳಿಂದ ಮೋಸ ಹೋಗಿರುವ ಜನ ಇದೀಗ ವಿಜಯನಗರ ಬಳಿ ಇರುವ ಜನತಾ ಸೇವಾ ಕೋಆಪರೇಟಿವ್ ಸೊಸೈಟಿಯಿಂದ ನೂರಾರು ಜನ ಮೋಸ ಹೋಗಿದ್ದಾರೆ. ಮೂಡಲಪಾಳ್ಯ, ಮಹಾಲಕ್ಷ್ಮೀಪುರ, ಆರ್ ನಗರ ಬ್ರಾಂಚ್ಗಳಲ್ಲಿ ಕೋಟ್ಯಾಂತರ ರು ಹಗರಣ ನಡೆಸಲಾಗಿದೆ. ಈ ಮೂರು ಬ್ರಾಂಚ್ನಿಂದ ನೂರಾರು ಕೋಟಿ ಹೂಡಿಕೆದಾರರಿಗೆ ಮಹಾ ಮೋಸ ಮಾಡಲಾಗಿದೆ. ಜನತಾ ಸೇವಾ ಕೋಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿಯಿಂದ ಹೂಡಿಕೆದಾರರಿಗೆ ನಾಮ ಹಾಕಲಾಗಿದೆ. ಹಲವು ಠೇವಣಿದಾರರು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಅಕ್ರಮದಲ್ಲಿ ಹಲವು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ. ಕೂಡಲೇ ಜನತಾ ಸೇವಾ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಡೆದಿರುವ ಅಕ್ರಮ ತನಿಖೆಗೆ ವಹಿಸಬೇಕೆಂದು ನವಭಾರತ ಸೇನಾ ಸಂಘಟನೆ ಅಧ್ಯಕ್ಷ ರುಕ್ಮುಂಗದ ಒತ್ತಾಯ ಮಾಡಿದ್ದಾರೆ. ಒಂದು ಬ್ಯಾಂಕ್ ಇದೆ, ಕೋಆಪರೇಟಿವ್ ಬ್ಯಾಂಕು. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ವಿಜಯನಗರದಲ್ಲಿದೆ. ಅದಕ್ಕೆ ಅಧ್ಯಕ್ಷರು ಗೋಪಾಲ್ ಅಂದ್ಬಿಟ್ಟು. ಇದ್ರದ್ದು 3 ಶಾಖೆಗಳಿದ್ದಾವೆ. ಇಲ್ಲೇನಾಗಿದೆ, ತುಂಬ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗೋಗಿದೆ. ಈ ಬ್ಯಾಂಕಿನ ಸುತ್ತಮುತ್ತ ಎಲ್ಲ ಮಧ್ಯಮ ವರ್ಗದ ಜನರೇ ಜಾಸ್ತಿ ಇದ್ದಾರಲ್ಲಿ. ಅವರೆಲ್ಲ ಇದರಲ್ಲಿ ಸದಸ್ಯರಾಗಿದ್ದಾರೆ, ಶೇರ್ ಹೋಲ್ಡರ್ಸು, ಮತ್ತು ಬಿಸ್ನೆಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಮಧ್ಯಮ ವರ್ಗ ಅಂದರೆ ಸಾಮಾನ್ಯ ಎಲ್ಲ ಗೊತ್ತಿರೋದು ಪಾಪ. ಅವ್ರು 3 ಹೊತ್ತು ತಿನ್ನೋದನ್ನು 1 ಹೊತ್ತು ಉಳಿಸಿ ಕೂಡಾಕಿ ಅವರೇನೋ ವ್ಯಾಪಾರ ಮಾಡೋದು, ಸೇವಿಂಗ್ಸ್ ಮಾಡಿ ಬ್ಯಾಂಕಲ್ಲಿ ಉಳಿಸಿಟ್ಟಿದ್ದಾರೆ. ಎಲ್ಲ ಗಾರ್ಮೆಂಟ್ಸ್ಗೆ ಹೋಗೋರು, ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಮಾಡಿರೋರು, ಈ ಥರ ಸಣ್ಣ ಪುಟ್ಟ ಒಂದು ಪೆಟ್ಟಿ ಶಾಪ್ ಇರೋರೆಲ್ಲ ಈ ಥರ ಮಾಡಿಕೊಂಡು ಅಲ್ಲಿ ಲೋನ್ಗಿನೆಲ್ಲ ತೊಗೊಂಡು FDನೂ ಮಾಡಿದ್ದಾರೆ. ತುಂಬ ಜನ ಕೆಲ್ಸಕ್ಕೆ ಹೋಗೋರೆಲ್ಲ ಯಾವುದೋ ಆಸ್ತಿ ಮಾರ್ಬಿಟ್ಟು ಬಂದಿರೋ ದುಡ್ಡಲ್ಲಿ ಅಲ್ಲಿ FD ಮಾಡ್ಕೊಂಡಿದ್ದಾರೆ. ಒಬ್ಬರು ಲಲಿತಮ್ಮ ಅಂದ್ಬಿಟ್ಟು ಆ FD ದುಡ್ಡನ್ನ ಆ ಎಮ್ಮ ತೀರ್ಕೊಬಿಟ್ಟಿದ್ದಾರೆ ಈಗ, ಲಲಿತಮ್ಮ ಅಂದ್ಬಿಟ್ಟು. ಅದು ನಾಮಿನಿ ಅವರು ಮಕ್ಕಳ ಹೆಸರಿಗಿದೆ. ಅವ್ರು ಹೋಗಿ ಕೇಳಿದಾಗ ನಿಮ್ಮ ತಾಯಿಯವರು ಯಾವುದೋ ಒಂದು ಶ್ಯೂರಿಟಿಗೆ ಸೈನ್ ಹಾಕ್ಬಿಟ್ಟಿದ್ದಾರೆ, ಅದರಿಂದ ಇದು ಕೊಡೋಕ್ಕೆ ಬರೋಲ್ಲ ಅಂದ್ಬಿಟ್ಟು ಇವರೇ ಒಂದು ಫೋರ್ಜರಿ ಕ್ರಿಯೇಟ್ ಮಾಡಿಕೊಂಡು 2 ಕೋಟಿ ರೂಪಾಯಿ ಹೊರ್ತು FDನ ಇವರೇ ಅದನ್ನು ಕ್ಯಾನ್ಸಲ್ ಮಾಡಿ ಸಂಸ್ಥೆಗೆ ಹಾಕೋಬಿಟ್ಟಿದ್ದಾರೆ. ಈ ಥರ ತುಂಬ ಅವ್ಯವಹಾರಗಳು ನಡೀತಿದೆ. ಮತ್ತು ಒಂದು ಬಫರ್ ಝೋನಲ್ಲಿ ಇದು ಬರುತ್ತೆ, ಡಾಲರ್ಸ್ ಕಾಲೋನಿಲಿ. ಆ ಪ್ರಾಪರ್ಟಿ ವ್ಯಾಲ್ಯೂ ಬಂದ್ಬಿಟ್ಟು 3 ಕೋಟಿ ವ್ಯಾಲ್ಯೂ ಇದೆ, ವ್ಯಾಲ್ಯೂಟರೇ ಮಾಡಿಕೊಟ್ಟಿದ್ದಾರೆ ಅಲ್ಲಿ. ಅದಕ್ಕೆ ಹೋಗ್ಬಿಟ್ಟು ಇವರು 9 ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಆ ಬಫರ್ ಝೋನ್ಗೆ ಲೋನ್ ಕೊಡೋಕ್ಕೆ ಬರೋದಿಲ್ಲ ಅಂಥದ್ರಲ್ಲಿ 9 ಕೋಟಿ ಲೋನ್ ಕೊಟ್ಟು ಅವರು ಡಿಫಾಲ್ಟ್ರಾಗಿ ಈಗ ಅದನ್ನು ಪೇಪರಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ. 2,80,00,000ಕ್ಕೆ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಇದು ಈ ಥರ ತುಂಬ ಅವ್ಯವಹಾರ ಮಾಡ್ತಾರೆ. ಇದರಲ್ಲಿ ಸುಮಾರು ಒಂದು 5% ರಾಜಕಾರಣಿಗಳೇ ಇದರ ಬೆಂಬಲ ಇದೆ. ಅವ್ರದ್ದು ಅಕೌಂಟ್ ಇದೆ. ಅವರು ಬ್ಲ್ಯಾಕ್ನ ವೈಟ್ ಮಾಡ್ಕೊಳ್ಳೋದು, ವೈಟ್ನ ಬ್ಲ್ಯಾಕ್ ಮಾಡಿಕೊಳ್ಳೋದು, ಅವ್ರ ಬೆಂಬಲದಿಂದ ಇವರು ಅಧ್ಯಕ್ಷರು ಸಾಕಷ್ಟು ಅವ್ಯವಹಾರಗಳು ನಡೀತಾ ಇದೆ. ಇಲ್ಲಿ ಅಲ್ಲೊಂದು ಕಟ್ಟಡ ಕಟ್ಟಿದ್ದಾರೆ, ಅವ್ರದ್ದು ಬ್ಯಾಂಕ್ ಇದೆ, ಅದನ್ನು ಕೋಟ್ಯಾಂತರ ರೂಪಾಯಿ ಅದರಲ್ಲೂ ಮೋಸ ಮಾಡಿದ್ದಾರೆ ಎಲ್ಲ. ಈಗ ಆಗ್ಬಿಟ್ಟು ಅಲ್ಲಿ ಸದಸ್ಯರಿಗೆ ಈಗ ಅವರು ಸಣ್ಣ ಪುಟ್ಟ ಏನೋ ಇದು ಡಿವಿಡೆಂಡ್ ಸಣ್ಣದು ಕೊಡ್ತಾರೆ, ಮತ್ತು ಲಾಸ್ ತೋರಿಸ್ತಾ ಇದ್ದಾರೆ. ಈಗ ಮತ್ತು ಈಗ ಚುನಾವಣೆ ಬಂದಿದೆ. ಈಗ ಅದರಲ್ಲಿ 2 ತಂಡ ಮಾಡ್ಕೊಬಿಟ್ಟಿದ್ದಾರೆ ಅವರೇನೆ. ಆ 2 ತಂಡದಲ್ಲಿ ಒಂದು ತಂಡ ಬಂದ್ಬಿಟ್ಟು ಅವನು ಗೋಪಾಲ್ ನೇತೃತ್ವ, ಇನ್ನೊಂದು ಬಂದ್ಬಿಟ್ಟು ಒಬ್ಬರು ಲೇಡಿ ಮುಖಾಂತರ ಅವ್ರದ್ದು ಇನ್ನೊಂದು ತಂಡ ಮಾಡಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ. ಆಮೇಲೆ ಗೆದ್ಮೇಲೆ ಎಲ್ಲ ಒಂದಾಗ್ಬಿಟ್ಟು ಮತ್ತೆ ಈ ಥರ ಸಂಸ್ಥೆ ಮುಳುಗ್ತಾ ಇದೆ. ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ